ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಸೊ ಇದು ಬಂದು 2023ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನ ಒಂದು ಪೇಪರ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ನೋಡೋಣ ಬನ್ನಿ. ಒಂದು ಕಂಪ್ಯೂಟರನ್ನು ಹಲವು ಬಳಕೆದಾರರು ಹಂಚಿಕೊಳ್ಳಬಲ್ಲರು ಎಂಬ ಸಿದ್ಧಾಂತಕ್ಕೆ ಈ ಹೆಸರಿದೆ ಅಂತ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ ದಟ್ ಮೆನಿ ಯೂಸರ್ಸ್ ಕ್ಯಾನ್ ಶೇರ್ ಕಂಪ್ಯೂಟರ್ ಈಸ್ ಕಾಲ್ಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ಪ್ಯಾರಲಲ್ ಪ್ರೊಸೆಸಿಂಗ್, ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ. ಒಂದು ಕಂಪ್ಯೂಟರನ್ನು ಹಲವಾರು ಜನ ಬಳಸ್ಕೊಂಡು ಅದನ್ನು ಒಂದು ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನ ಏನಂತಾರೆ? ಟೈಮ್ ಶೇರಿಂಗ್. ಆಪ್ಷನ್ 4 ಟೈಮ್ ಶೇರಿಂಗ್ ಅಂತ ಕರೀತಾರೆ. ಸೊ ಒಂದೇ ಕಂಪ್ಯೂಟರ್ನ ಹಲವಾರು ಜನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದನ್ನು ಟೈಮ್ ಶೇರಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, DLL ಫೈಲ್ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DLL ಫೈಲ್? ನಾನು ಅಬ್ರಿವೇಷನ್ಸ್ಗಳನ್ನ ಕೊಟ್ಟಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಸೊ ಎಷ್ಟು ಒಂದು ಎಕ್ಸಾಮ್ ಅಂತ ತೊಗೊಂಡಾಗ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 3 or 4 ಕ್ವಶನ್ಸ್ ಬರುತ್ತೆ ಅಬ್ರಿವೇಷನ್ ಬಗ್ಗೆ. ಸೊ ನೀವು ನೀಟಾಗಿ ಅದನ್ನು ಡೈಲಿ ಒಂದು ಸಾರಿ ಕಣ್ಣಾಡಿಸ್ಕೊಂಡು ನೋಡ್ತಾನೆ ಹೋಗಿ. ಒಂದು ಸರಿ ನೋಡೋದ್ರಿಂದ ಅದು ನಿಜಕ್ಕೂ ಬರೋದಿಲ್ಲ. ಅದು ಸೊ ದಿನ ನೋಡ್ತಾ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಇದೇ ಎಕ್ಸಾಮಲ್ಲಿ 3-4 ಕ್ವಶನ್ಸ್ನ ಕೊಟ್ಟಿದ್ದಾರೆ ಈ ಅಬ್ರಿವೇಷನ್ಗೆ ಸಂಬಂಧಪಟ್ಟಂತೆ. ಸೊ ನೋಡೋಣ ಬನ್ನಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DLL? ಡಿಕ್ಷನರಿ ಲಿಂಕ್ ಲೈಬ್ರರಿ, ಡೈನಾಮಿಕ್ ಲಿಂಕ್ ಲೈಬ್ರರಿ, ಡೈನಾಮಿಕ್ ಲೋಡ್ ಲೈಬ್ರರಿ, ಡ್ಯೂಯಲ್ ಲಿಂಕ್ ಲೈಬ್ರರಿ ಅಂತ ಕೊಟ್ಟಿದ್ದಾರೆ. DLLನ ಒಂದು ಫುಲ್ ಫಾರ್ಮ್ ನೋಡ್ತಾ ಹೋದಾಗ ನಾವು ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತಕ್ಕಂಥದ್ದು ಆಪ್ಷನ್ 2 ಏನಿದೆ, ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, PDF ಮತ್ತೆ ಕೇಳಿದ್ದಾರೆ ನೋಡಿ. PDF ನ ವಿಕಸಿತ ರೂಪ ಏನು? ಫುಲ್ ಫಾರ್ಮ್ ಆಫ್ PDF ಅಂತ ಕೇಳಿದ್ದಾರೆ. ಸೊ ಪಾರ್ಷಲ್ ಡಾಟಾ ಫೈಲ್, ಪೋರ್ಟಬಲ್ ಡಾಟಾ ಫಾರ್ಮೆಟ್, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್. ನೋಡಿ ಇಲ್ಲಿ ಎಫ್ ಅಂತಕ್ಕಂಥದ್ದು ಹಿಂದೆ, ಸೊ ಇದಕ್ಕೆ ಫೈಲ್ ಅಂತಕ್ಕಂಥ ಅರ್ಥ ಬರ್ದಿಲ್ಲ. ಸೊ ಅದು ಫಾರ್ಮೆಟ್ ಅಂತಕ್ಕಂಥದ್ದು. ಸೊ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥ ಆಪ್ಷನ್ 3 ಇದೆ. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು PDFನ ಒಂದು ಫುಲ್ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗೆ ನೋಡಿ, ಕರ್ನಾಟಕ ಇದನ್ನು ಬರೆಯಲು ಬಳಸುವಂಥ ನುಡಿ ಕೋಡ್ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ನುಡಿ ಕೋಡ್ ಟು ರೈಟ್ ದ ಕರ್ನಾಟಕ? ನಮ್ಗೆ ಗೊತ್ತಿರಬೇಕು ಕನ್ನಡ ನುಡಿಗೆ ಸಂಬಂಧಪಟ್ಟಂತೆ. ಇದೇ ಎಕ್ಸಾಮಲ್ಲಿ 2 ಕೇಳಿದ್ದಾರೆ ಕನ್ನಡ ನುಡಿಗೆ ಸಂಬಂಧಪಟ್ಟಂತೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಕರ್ನಾಟಕ ಅಂತ ಹೇಳಿದಾಗ ನೋಡಿ, ಕಾ ಏನಿದೆ, ಸೊ ಇದಕ್ಕೆ ಬಂದು ನಮಗೆ ಸ್ಮಾಲ್ ಲೆಟರ್ ಕಾ ಬರ್ತಕ್ಕಂಥದ್ದು. ಸೊ ಬಿಗ್ ಲೆಟರ್ ಕಾ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಬಿಗ್ ಲೆಟರ್ ಕಾ, 2ನೇದು ಕಾ ಬರುತ್ತಲ್ಲ ಮಹಾಪ್ರಾಣಾಕ್ಷರ. ಸೊ ಅದಕ್ಕೆ ನಮಗೆ ಬಿಗ್ ಲೆಟರ್ ಕಾ ಅಂತಕ್ಕಂಥದ್ದು ಬರುತ್ತೆ. ಸೊ ಸ್ಮಾಲ್ ಲೆಟರ್ ಕಾ ಬಂದು ಮೊದಲನೇ ಕಾ ಬರ್ತಕ್ಕಂಥ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ಮಾಲ್ ಲೆಟರ್ ಕಾನೇ ಕೊಟ್ಟಿದ್ದಾರೆ. ನೆಕ್ಸ್ಟು ನಾ ಅಂತಕ್ಕಂಥದ್ದು ಏನಿದೆ, ಸೊ ಇದಕ್ಕೆ ಸ್ಮಾಲ್ ಲೆಟರ್ ಏನು ಬರ್ತಕ್ಕಂಥದ್ದು, ನಾಗೆ ಸ್ಮಾಲ್ ಲೆಟರ್ ಏನು ಬರುತ್ತೆ, ನಾ ಬರುತ್ತಲ್ವಾ. ಸೊ ನಾಗೆ ಏನಾಗುತ್ತೆ, ಬಿಗ್ ಲೆಟರ್ ಏನು ಬರುತ್ತೆ. ಸೊ ನಾ ಏನು ಬಂದಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಯಾವುದೂ ಇಲ್ಲ, ಕೆ ಆದಮೇಲೆ ಏನು ಇದೊಂದೇ. ಸೊ ಇದೆಲ್ಲ ಬರೋದಿಲ್ಲ. ಆಪ್ಷನ್ 2 ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಆದಮೇಲೆ ದೀರ್ಘ ಬಂದೆ ನೋಡಿ, ದೀರ್ಘ ಸ್ವರ. ಸೊ ದೀರ್ಘ ಸ್ವರಕ್ಕೆ ಬಿಗ್ ಲೆಟರ್ ಎ ಬರುತ್ತೆ, ರಸ್ವ ಸ್ವರಕ್ಕೆ ಸ್ಮಾಲ್ ಲೆಟರ್ ಎ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಹರ್ಕಾವತ್ ಕೊಟ್ಟಿದ್ದಾರಲ್ವ, ಸೊ ಹರ್ಕಾವತ್ಗೆ ಬಿಗ್ ಲೆಟರ್ ಎಫ್ ಬರಬೇಕು. ಬಿಗ್ ಲೆಟರ್ ಎಫ್ ಅರ್ಕಾವತ್ ಬರುತ್ತೆ. ಸ್ಮಾಲ್ ಲೆಟರ್ ಎಫ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒತ್ತಕ್ಷರ ಅಥವಾ ಅರ್ಧ ವ್ಯಂಜನಾಕ್ಷರ ಯೂಸ್ ಮಾಡ್ತೀವಲ್ಲ ಒತ್ತಕ್ಷರಕ್ಕೆ, ಸೊ ಆವಾಗ ಸ್ಮಾಲ್ ಲೆಟರ್ ಎಫ್ ಬರತಕ್ಕಂಥದ್ದು. ಇಟ್ ಮೀನ್ಸ್ ಈಗ ನೋಡಿ ತಾ ಅಂತ ಇದೆ ಅಂತ ಅಂದರೆ ಇದಕ್ಕೆ ನಾವು ಏನು ಬರ್ಬೋದು, ಎಸ್ ಅಂತ ಬರ್ಕೋಬೋದು, ಸ್ಮಾಲ್ ಲೆಟರ್ ಎಸ್ ಸಾಗೆ. ಆ್ಯಂಡ್ ಇಲ್ಲಿ ಒತ್ತಕ್ಷರ ಇದೆಯಲ್ವಾ, ಸೊ ಒತ್ತಕ್ಷರಕ್ಕೆ ನಾವು ಸ್ಮಾಲ್ ಲೆಟರ್ ಎಫ್ನ ಹಾಕ್ಕೊಂಡು ತಾಗೆ ಟಿ ಅಂತ ಮಾಡ್ಕೊಳ್ಬೋದು. ಸೊ ಅಲ್ಲಿ ಸ್ಮಾಲ್ ಲೆಟರ್ ಎಫ್ ಅಂತಕ್ಕಂಥದ್ದು ಒತ್ತಕ್ಷರ ಬರಬೇಕಾದ್ರೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಬಿಗ್ ಲೆಟರ್ ಎಫ್ನ ನಾವು ಅರ್ಕವತ್ಗೆ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಟಾಗೆ ಬಂದು ಸ್ಮಾಲ್ ಲೆಟರ್ ಕ್ಯೂ ಯೂಸ್ ಮಾಡ್ತೀವಿ. ಮಹಾಪ್ರಾಣಾಕ್ಷರ ಟಾಗೆ ಬಿಗ್ ಲೆಟರ್ ಕ್ಯೂನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಕಾಗೆ ಸ್ಮಾಲ್ ಲೆಟರ್ ಕಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹಾರ್ಡ್ ಡಿಸ್ಕ್ನಲ್ಲಿ RPM ಎಂದರೆ ನೋಡಿ, ಮತ್ತೆ ಕೊಟ್ಟಿದ್ದಾರೆ ಅಬ್ರಿವೇಷನು. RPM ಇನ್ ಹಾರ್ಡ್ ಡಿಸ್ಕ್ ಮೀನ್ಸ್, RPM ಫುಲ್ ಫಾರ್ಮ್ ಕೇಳಿದರೆ, ರೆಸಲ್ಯೂಷನ್ ಪರ್ ಮಿನಿಟ್, ರ್ಯಾಂಡಮ್ ಪರ್ ಮಿನಿಟ್, ರೆವಲ್ಯೂಷನ್ಸ್ ಪರ್ ಮಿನಿಟ್, ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ RPM ಮೀನ್ಸ್ ಆನ್ಸರ್ ಬಂದು RPM ಅಂತ ಹೇಳಿದಾಗ ರೆವಲ್ಯೂಷನ್ ಪರ್ ಮಿನಿಟ್. ಆಪ್ಷನ್ 3 ಏನಿದೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟು ಕೆಳಗಿನ ಗುಂಪುಗಳಲ್ಲಿ ಯಾವುದು ಚಿತ್ರಾತ್ಮಕ ಫೈಲ್ ವಿಸ್ತರಣೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ನೋಡಿದ್ದು JPG, CPX, GCM ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದಾಗ ಇಲ್ಲಿ CPX ಏನಿದೆ, ಸೊ ಇದು ಚಿತ್ರ ಇಮೇಜ್ಗೆ ಬರೋದಿಲ್ಲ. JPG ಮತ್ತು GCM ಅಂತಕ್ಕಂಥದ್ದು ಇಮೇಜ್ ಫೈಲ್ ಆಗುತ್ತೆ. ಬಟ್ ಇಲ್ಲಿ ನೋಡ್ತಾ ಹೋದಾಗ ಇಲ್ಲೂ ಸಹ ಅಷ್ಟೇ TCE ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಆ್ಯಂಡ್ ಇಲ್ಲೂ ಸಹ TCP ಬರೋದಿಲ್ಲ. ಸೊ ನೆಕ್ಸ್ಟು ಇಲ್ಲಿ ನಾವು ನೋಡ್ತಾ ಹೋದಾಗ JPG, GIF, BMP ಏನಿದೆ, ಸೊ ಇದು ಬಂದು
ಇಮೇಜ್ ಫೈಲ್ಗಳನ್ನು ಹೊಂದಿರತಕ್ಕಂಥದ್ದು. ಇದರ ನಾವು ಅಬ್ರಿವೇಷನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ JPEG ಅಂತ ಹೇಳ್ತೀವಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದು ಬಂದು ಈಸ್ ಎ ಕಾಮನ್ಲಿ ಯೂಸ್ಡ್ ಮೆಥಡ್ ಆಫ್ ಲಾಸಿ ಕಾಂಪ್ರೆನ್ಷನ್ ಫಾರ್ ಡಿಜಿಟಲ್ ಇಮೇಜಸ್. ನೋಡಿ ಕೊಟ್ಟಿದ್ದಾರೆ ನೋಡಿ, ಡಿಜಿಟಲ್ ಇಮೇಜಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಫಾರ್ ದೋಸ್ ಇಮೇಜಸ್ ಪ್ರೊಡ್ಯೂಸ್ಡ್ ಬೈ ಡಿಜಿಟಲ್ ಫೋಟೋಗ್ರಫಿ. ಡಿಜಿಟಲ್ ಫೋಟೋಗ್ರಫಿಯಲ್ಲಿ ಇಮೇಜ್ಗೋಸ್ಕರ ಈ ಒಂದು JPEGನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ GIF ಅಂತ ಹೇಳಿದರೆ ಸ್ಟ್ಯಾಂಡ್ಸ್ ಫಾರ್ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್. ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್ ಅಂತ ಹೇಳ್ತೀವಿ. ಇದು ಬಂದು ಸೊ ನೋಡಿ ಕೊಟ್ಟು ನೋಡಿ, ಬೇಸಿಕ್ ಇಮೇಜಸ್ ದಟ್ ಅಪಿಯರ್ಸ್ ಮೇನ್ಲಿ ಆನ್ ದ ಇಂಟರ್ನೆಟಲ್ಲಿ ಬೇಸಿಕ್ ಇಮೇಜಸ್ನ ಯೂಸ್ ಮಾಡ್ತಕ್ಕಂಥದ್ದು GIF ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ BMP ಅಂತ ಹೇಳ್ತಕ್ಕಂಥದ್ದು ಸಹ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈಸ್ ಅ ರಾಸ್ಟರ್ ಗ್ರಾಫಿಕ್ ಇಮೇಜ್ ಫೈಲ್ ಫಾರ್ಮೆಟ್ ಯೂಸ್ ಟು ಸ್ಟೋರ್ ಬಿಟ್ ಮ್ಯಾಪ್ ಡಿಜಿಟಲ್ ಇಮೇಜಸ್ ಇಂಡಿಪೆಂಡೆಂಟ್ಲಿ ಆಫ್ ದ ಡಿಸ್ಪ್ಲೇ ಡಿವೈಸಸ್. ಇದನ್ನು ಸಹ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಇಮೇಜ್ ಫೈಲ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು CPX ಕೊಟ್ಟಿದ್ದಾರೆ ನೋಡಿ ಇಲ್ಲಿ, CPX ಕೊಟ್ಟಿದ್ದಾರಲ್ಲ, ಸೊ ಅದರ ಒಂದು ಅಬ್ರಿವೇಷನ್ ನೋಡ್ತಾ ಹೋದಾಗ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅನ್ ಇನ್ಪುಟ್ ಕಂಟ್ರೋಲರ್ ಟು ಯುವರ್ ಕಂಪ್ಯೂಟರ್ಲಿ ಇನ್ಪುಟ್ ಕಂಟ್ರೋಲರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ GCM ಯೂಸ್ ಮಾಡೋದು ಗ್ಯಾಲಿಯಸ್ ಕೌಂಟರ್ ಮೋಡ್ ಅಂತ ಹೇಳ್ತಾರೆ. ಇದು ಒಂದು ಫುಲ್ ಫಾರ್ಮು ಈಸ್ ಅ ಬ್ಲಾಕ್ ಸಿಪ್ಪರ್ ಮೋಡ್ ಆಫ್ ಆಪರೇಷನ್ ಪ್ರೊವೈಡಿಂಗ್ ಡಾಟಾ ಸೆಕ್ಯೂರಿಟಿ ವಿತ್ AES ಎನ್ಕ್ರಿಪ್ಷನ್. ಡಾಟಾ ಸೆಕ್ಯೂರಿಟಿಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ TCP ಮೀನ್ಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಪ್ರೋಟೋಕಾಲಲ್ಲಿ ಇದು ಮೇನಾಗಿ ಬರ್ತಕ್ಕಂಥದ್ದು. ಸೊ ಆ್ಯಂಡ್ ವಿಂಡೋಸ್ ಮೆಟಾ ಫೈಲ್ WMF ಇದು ಬಂದು ಇಮೇಜ್ ಫೈಲ್ ಫಾರ್ಮೆಟ್. ಇದು ಮಾತ್ರ WMF ಬಂದು ಇಮೇಜ್ ಫಾರ್ಮೆಟಾಗೂ ಸಹ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ಸೊ WMF ಮತ್ತು JPG GIF BMP ಇದು ಇಮೇಜ್ ಫೈಲ್ ವಿಸ್ತರಣೆ ಅಥವಾ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ಬಹುದು. ಸೊ ಆನ್ಸರ್ ಬಂದು ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನನ್ನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡಗಿಂತ ಇಂಗ್ಲೀಷ್ ಬೆಟರ್ ಕಂಪ್ಯೂಟರಲ್ಲಿ. ಸೊ ನೋಡಿ ಬೋಲ್ಡ್ ಬಟನ್ ಅಂತ ಕೊಟ್ಟಿದ್ದಾರೆ. ಬೋಲ್ಡ್ ಬಟನ್ ಅಂತ ಹೇಳಿದಾಗ ಕಂಟ್ರೋಲ್ B ಬರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಅಲನ್ ರೈಟ್ ಅಂತ ಕೊಟ್ಟಿದ್ದಾರೆ ನೋಡಿ, ರೈಟ್ಗೆ ನಮಗೆ ಕಂಟ್ರೋಲ್ R ಅಂತಕ್ಕಂಥದ್ದು ಬರುತ್ತೆ, ಕಂಟ್ರೋಲ್+6. ಅಲನ್ ಲೆಫ್ಟ್ ಅಂತ ಕೊಟ್ಟಿರೋ ಕಂಟ್ರೋಲ್+L ಅಂತ ತೊಗೋಬೇಕಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನು ಬಂದಾಗ ಫಾಂಟ್ ಸೈಜ್ ಅಂತ ಹೇಳಿದಾಗ ಕಂಟ್ರೋಲ್+Shift+P ಅಂತಕ್ಕಂಥದ್ದು ಬರುತ್ತೆ. ಫಾಂಟ್ ಸ್ಟೈಲ್ ಬಂದಾಗ ಕಂಟ್ರೋಲ್+Shift+S ಅಂತಕ್ಕಂಥದ್ದು. ಸೊ ನೋಡಿ ಈಗ ಬೋಲ್ಡ್ ಬಟನ್ ಅಂತಕ್ಕಂಥದ್ದು ಆಪ್ಷನ್ C ಎಲ್ಲ 3 ಇದೆ. ಆ್ಯಂಡ್ ನೆಕ್ಸ್ಟು ಫಾಂಟ್ ಸೈಜ್ ಬಂದು D ಅಂತಕ್ಕಂಥದ್ದು, ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು ಫಾಂಟ್ ಸ್ಟೈಲ್ ಬಂದು ಕಂಟ್ರೋಲ್+Shift+S ಆಪ್ಷನ್ B ಇಸ್ ದ ರೈಟ್ ಆನ್ಸರ್, ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ಅಲನ್ ರೈಟ್ ಬಂದು ಕಂಟ್ರೋಲ್+R. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. MS ವರ್ಡ್ನಲ್ಲಿ ಫಾಂಟ್ ಪ್ರಕಾರ, ಫಾಂಟ್ ಗಾತ್ರ, ಪಠ್ಯದ ಜೋಡಣೆ, ಛಾಯೆಗಳು ಮತ್ತು ಬಣ್ಣಗಳನ್ನು ಅನ್ವಯಿಸುವುದು ಇತ್ಯಾದಿಗಳನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಇನ್ MS ವರ್ಡ್ ದ ಪ್ರೊಸೆಸ್ ಆಫ್ ಚೇಂಜಿಂಗ್ ದ ಫಾಂಟ್ ಟೈಪ್, ಫಾಂಟ್ ಸೈಜ್, ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್, ಅಪ್ಲೈಯಿಂಗ್ ಶೇಡ್ಸ್ ಆ್ಯಂಡ್ ಕಲರ್ಸ್ ಎಕ್ಸೆಟ್ರಾ ಅಂತ ಕೇಳಿದರೆ, ಸೊ ನಾವು MS ವರ್ಡ್ನಲ್ಲೇ ನೇರವಾಗಿ ಹೇಳ್ತೀವಿ. ಏನಂತ ಹೇಳಿದರೆ, ಸೊ ಇಲ್ಲಿ ನಾವು ಪಠ್ಯ ಜೋಡಣೆ ಆಗಿರ್ಬೋದು, ಫಾಂಟ್ ಗಾತ್ರ ಆಗಿರ್ಬೋದು, ಬಣ್ಣಗಳನ್ನ ಇದು ಮಾಡ್ತಕ್ಕಂಥದ್ದಾಗಿರ್ಬೋದು, ಏನೇ ಆಗಿದ್ರು ಸಹ ನಾವು ನೇರವಾಗಿ ಅಲ್ಲಿ ವರ್ಡ್ಗಳನ್ನ ಯೂಸ್ ಮಾಡಿಟ್ಟು ಮೆನ್ಷನ್ ಮಾಡ್ತೀವಿ. ಏನಂತ ಹೇಳಿದರೆ ಅಕ್ಷರವನ್ನು ವಿನ್ಯಾಸಗೊಳಿಸ್ತಕ್ಕಂಥದ್ದು ಏನು ಹೇಳಿದ್ವಿ, ಫಾಂಟ್ ಗಾತ್ರ ಆಗಿರ್ಬೋದು, ಫಾಂಟ್ ಪ್ರಕಾರ ಆಗಿರ್ಬೋದು, ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಇನ್ನು ನೆಕ್ಸ್ಟು ಫಾರ್ಮೇಟಿಂಗ್ ಪ್ಯಾರಾಗ್ರಾಫ್. ಇಟ್ ಮೀನ್ಸ್ ಪ್ಯಾರಾಗ್ರಾಫ್ ಅಂತ ಹೇಳಿದ್ರೆ ಒಂದು ಏನು ಪ್ಯಾರಾ ಇರುತ್ತೆ, ಸೊ ಅದನ್ನು ಸೆಂಟರ್ ತೊಗೋಬೇಕಾ, ಸೈಡ್ ತೊಗೋಬೇಕಾ, ಅಥವಾ ಪಕ್ಕಕ್ಕೆ ತೊಗೋಬೇಕಾ, ಲೆಫ್ಟಾ ರೈಟಾ, ಸೊ ಈ ಥರ ಮಾಡ್ತಕ್ಕಂಥ ನಾವು ಫಾರ್ಮೇಟಿಂಗ್ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ಮೇಟಿಂಗ್ ದ ಪೇಜ್ ಅಂತಲೂ ಬರುತ್ತೆ, ಫಾರ್ಮೇಟಿಂಗ್ ಫೇಜು, ಫಾರ್ಮೇಟಿಂಗ್ ಪ್ಯಾರಾಗ್ರಾಫು. ಸೊ ಈ ಥರ ಆಲ್ಮೋಸ್ಟ್ ನಾವು ಅಲ್ಲಿ ಯೂಸ್ ಮಾಡ್ಕೊಂಡೇ ಹೇಳ್ತೀವಿ. ಆನ್ಸರು ಫಾರ್ಮೇಟಿಂಗ್, ಆಪ್ಷನ್ 2 ಫಾರ್ಮೇಟಿಂಗ್ ಅಂತ ಹೇಳ್ತಕ್ಕಂಥದ್ದು. ಎಸ್, ಓಕೆ. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಿಗ್ಮಾ ಅನ್ನು ಕಾರ್ಯಕ್ಕಾಗಿ ಬಳಸಲಾಗುತ್ತೆ ಅಂತ ಕೇಳಿದರೆ, ಇನ್ ದ MS ಎಕ್ಸೆಲ್ ಸಿಗ್ಮಾ ಇಸ್ ಯೂಸ್ ಟು ಪರ್ಫಾರ್ಮ್. ಸೊ ಇದು ಮ್ಯಾಥ್ಸಲ್ಲೂ ಸಹ ಬಂದಿರುತ್ತೆ. ಕಂಪ್ಯೂಟರ್ಗಿಂತ ಹೆಚ್ಚಾಗಿ ನಾವು ಈ ಒಂದು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ನೋಡಿರ್ತೀವಿ. ಸಿಗ್ಮಾ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ, ಸಮ್ ಕೂಡತಕ್ಕಂಥ ಕಡೆ ನಾವು ಯೂಸ್ ಮಾಡ್ತಕ್ಕಂಥದ್ದು, ಸಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಕೂಡಿಸಲು ಆಪ್ಷನ್ 1 ಅಡಿಷನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇದು ಕಂಪ್ಯೂಟರಲ್ಲಿ ಆಗಿರ್ಬೋದು ಅಥವಾ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸಿಗ್ಮಾ ಮೀನ್ಸ್ ಕೂಡಿಸ್ತಕ್ಕಂಥದ್ದು, ಕೂಡಿಸುವುದು ಅಥವಾ ಅಡಿಷನ್ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಆ್ಯಂಡ್, ಆರ್ ಮತ್ತು ನಾಟ್ ಇವುಗಳನ್ನು ಯಾವ ಕ್ಯಾಟಗರಿಯ ಫಂಕ್ಷನ್ಗಳು ಅಂತ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ, ಇಟ್ ಮೀನ್ಸ್
ಇನ್ MS Excel ಆ್ಯಂಡ್ ಆರ್ ಆ್ಯಂಡ್ ನಾಟ್ ಆರ್ ಡ್ಯಾಶ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಲಾಜಿಕಲ್ ಫಂಕ್ಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ತಾರ್ಕಿಕ ಫಲಕಗಳು ಅಂತ ಹೇಳ್ತೀವಿ. ಲಾಜಿಕಲ್ ಅಥವಾ ತಾರ್ಕಿಕ ಫಲಕಗಳು ಅಂತ ಹೇಳ್ತೀವಿ. ಇದು MS Excelನಲ್ಲಿ ಬರ್ತಕ್ಕಂಥದ್ದು. ಇದರ ಜೊತೆಗೆ ಆ್ಯಂಡು, ಆರು, ನಾಟ್, ಇದರ ಜೊತೆಗೆ ಫಾಲ್ಸ್ ಬರುತ್ತೆ, ಟ್ರೂ ಬರುತ್ತೆ, ಆ್ಯಂಡ್ ಇಫ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇಫ್ ಆಗಿರ್ಬೋದು, ಆ್ಯಂಡ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ನಾಟ್ ಆಗಿರ್ಬೋದು, ಆರ್ ಆಗಿರ್ಬೋದು, ಟ್ರೂ ಆಗಿರ್ಬೋದು, ಇದೆಲ್ಲ MS Excelನಲ್ಲಿ ಲಾಜಿಕಲ್ ಫಂಕ್ಷನ್ ಕೀಸಲ್ಲಿ ಬರ್ತಕ್ಕಂಥದ್ದು. ತಾರ್ಕಿಕ ಫಲಕಗಳು ಆಪ್ಷನ್ 4 ಲಾಜಿಕಲಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಹೇಳ್ತೀವಿ ಹಿಂದೆ ಹ್ಯಾಂಡ್ ಅಂತಕ್ಕಂಥದ್ದು ಹಿಂದೆ ಇದು. ಸೊ ಹ್ಯಾಂಡ್ ಅಂತ ಹಿಂದೆ ಇದನ್ನು ಎಲ್ಲ ವಾದಗಳು ಸರಿಯೇ ಎಂದು ಪರೀಕ್ಷಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಂತೆ. ಇಟ್ ಮೀನ್ಸ್ ರಿಟರ್ನ್ಸ್ ಟ್ರೂ ಇಫ್ ಆಲ್ ಆಫ್ ಇಟ್ಸ್ ಆರ್ಗ್ಯುಮೆಂಟ್ಸ್ ಆರ್ ಟ್ರೂ ಅಂತಕ್ಕಂಥ ಅರ್ಥ ಬರುತ್ತೆ. ಆ್ಯಂಡ್ ಆರ್ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಯಾವುದಾದರೂ ಒಂದು ವಾದ ಸರಿ ಇದೆಯೇ ಅಂತ ಪರೀಕ್ಷೆ ಮಾಡ್ತಕ್ಕೋಸ್ಕರ. ಇಲ್ಲಿ ಎಲ್ಲ ವಾದಗಳು ಸರಿಯಾಗೈತೆ ಅಂತ ನೋಡೋದಕ್ಕೆ, ಇದು ಯಾವುದಾದ್ರು ಒಂದು ವಾದ ಸರಿಯಾಗೈತೆ ಅಂತ ನೋಡೋದಕ್ಕೋಸ್ಕರ. ಇನ್ನು ನಾಟ್ ಅಂತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತಾರ್ಕಿಕವಾದ ವಿರುದ್ಧವಿದೆಯೇ. ತಾರ್ಕಿಕವಾದ ಇಟ್ ಮೀನ್ಸ್ ರಿವರ್ಸ್ ದ ಲಾಜಿಕ್ ಆಫ್ ಇಟ್ಸ್ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಮೀನ್ಸ್ ವಾದ ಅಂತ ಹೇಳ್ತೀವಲ್ಲ, ಸೊ ವಾದ ವಿರುದ್ಧವಾಗೈತಾ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾಟನ್ನು ಯೂಸ್ ಮಾಡ್ತೀವಿ. ಎಲ್ಲ ವಾದ ಸರಿ ಇದೆಯಾ ಅಂತ ನೋಡೋದಕ್ಕೆ ಹ್ಯಾಂಡ್ನ ಯೂಸ್ ಮಾಡ್ತೀವಿ. ಯಾವುದಾದ್ರು ಒಂದು ವಾದ ಸರಿ ಆಯಿತಾ ಅಂತ ನೋಡೋದಕ್ಕೆ ಆರ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದು MS Excelನಲ್ಲಿ ಬರ್ತಕ್ಕಂಥ ಮೇನ್ ಪಾಯಿಂಟು. ಅದರಲ್ಲೂ ಲಾಜಿಕಲ್ ತಾರ್ಕಿಕ ಫಲನಗಳು ಅಂತ ಹೇಳ್ತೀವಿ, ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ MS Excelನಲ್ಲಿ ಡ್ಯಾಶ್ ಫಂಕ್ಷನ್ನ ದಶಮಾಂಶ ಮೌಲ್ಯಗಳನ್ನು ಮೊಟಕುಗೊಳಿಸಲು. ಇಟ್ ಮೀನ್ಸ್ MS Excelನಲ್ಲಿ ಯೂಸ್ ಟು ಟ್ರಾನ್ಕೇಟ್ ದ ಡೆಸಿಮಲ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಲೋವರ, ರೌಂಡ, ಕೌಂಟರ್, ಡೆಸಿಮಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ರೌಂಡ್ ಮತ್ತು ಈ ಒಂದು ಐಕಾನ್ ಏನಿದೆ, ಸೊ ಸಿಂಬಲ್ಲು, ಸೊ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಮೇಲ್ ಕಳಿಸುವ ಸಮಯದಲ್ಲಿ ಡ್ಯಾಶ್ ಕ್ಷೇತ್ರದಲ್ಲಿ ಇಮೇಲ್ ವಿಳಾಸವನ್ನು ನಮೂದಿಸಿದರೆ ಕಳುಹಿಸುವವರು ಸಂದೇಶದ ನಕಲನ್ನು ಸ್ವೀಕರಿಸುತ್ತಾರೆ, ಆದರೆ ಯಾವುದೇ ಇತರ ಸ್ವೀಕೃತದಾರರು ನಮೂದಿಸಿದ ಇಮೇಲ್ ವಿಳಾಸವನ್ನು ನೋಡಲಾಗುವುದಿಲ್ಲ. ಸೊ ಇದು ಅಲ್ಲಿ 3-4 ಸರಿ ರಿಪೀಟ್ ಆಗಿದೆ. If an email address is entered in the dash field during email sending, the sender will receive a copy of the message but no other recipient will see the email address that was entered ಅಂತ ಕೊಟ್ಟಿದೆ. ಸೊ ಇದು ಸುಮಾರು ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಇಟ್ ಮೀನ್ಸ್ ಇಲ್ಲಿ ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೇಳಿದರು BCC ಅಂದರೆ ಏನು ಅಬ್ರಿವೇಷನ್ ಕೇಳಿದರು, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಕ್ಕಂಥದ್ದು. ಸೊ ಅದೇ ರೀತಿ ನಾವು ಏನು ವಿಳಾಸವನ್ನು ಆಲ್ಮೋಸ್ಟ್ ತುಂಬ ಜನಕ್ಕೆ ಕಳಿಸ್ತಕ್ಕಂಥದ್ದು ಮೇಲ್ನ, ಬಟ್ ಅಲ್ಲಿ ಕಳಿಸಿರ್ತಕ್ಕಂಥ ವಿಳಾಸ ಯಾರು ಕಳಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಅದು ನಾವು BCC ಅಂತ ಹೇಳ್ತೀವಿ. ಆಪ್ಷನ್ 2 BCC ಬ್ಲೈಂಡ್ ಕಾರ್ಬನ್ ಕಾಪಿ. ಇಲ್ಲಿ ಕಳಿಸ್ತಕ್ಕಂಥ ಒಂದು ವಿಳಾಸ ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ. ಆ್ಯಂಡ್ ನೆಕ್ಸ್ಟು ಪವರ್ ಪಾಯಿಂಟ್ನಲ್ಲಿ ಎಂಟೆನ್ಸ್ ಮತ್ತು ಎಂಪ್ಲಾಸಿಸ್ ಎಂದು ಈ ಡ್ಯಾಶ್ ಥರದ ಎಫೆಕ್ಟ್ಗಳಿರುತ್ತವೆ ಅಂತ ಕೇಳಿದರೆ, ಸೊ ಟ್ರಾನ್ಸಿಷನ್ ಎಫೆಕ್ಟ್ ಇನ್ ಪವರ್ ಪಾಯಿಂಟ್, ಎಂಟೆನ್ಸ್ ಆ್ಯಂಡ್ emphasis are types of transition effects, animation effects, sound effects and none of the above ಅಂತ ಕೊಟ್ಟಿದ್ದಾರೆ. ಎಸ್ ಸೊ ಆನ್ಸರ್ ನೋಡ್ತಾ ಹೋದಾಗ ಆಪ್ಷನ್ 2 ಏನಿದೆ ಆ್ಯನಿಮೇಷನ್ ಎಫೆಕ್ಟ್. ಸೊ ಅಲ್ಲಿ ಬರ್ತಕ್ಕಂಥದ್ದು ಪವರ್ ಪಾಯಿಂಟಲ್ಲಿ ಎಂಟ್ರೆನ್ಸ್ ಮತ್ತು ಆಂಪ್ಲಾಸಿಸ್ ಅಂತ ಒಂದು ಸ್ಟಾರ್ ರೂಪದಲ್ಲಿ ಹಲವಾರು ಚಿತ್ರಗಳು ಬರುತ್ತೆ ಅಲ್ಲಿ ಆ್ಯನಿಮೇಷನ್ ಎಫೆಕ್ಟ್ ಅಂತ. ಸೊ ಆ್ಯನಿಮೇಷನ್ ಎಫೆಕ್ಟ್ ಆಪ್ಷನ್ 2 ಇಸ್ ದ ಸರಿಯಾದಂಥ ಒಂದು ಆನ್ಸರು. ಆ್ಯಂಡ್ ನೆಕ್ಸ್ಟು ನುಡಿ ಸುಳಿ ಮತ್ತೆ ನುಡಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ, ಉತ್ಕೃಷ್ಟ ಅಂತಕ್ಕಂಥ ಪದವನ್ನು ಯಾವ ರೀತಿ ಕನ್ನಡದ ನುಡಿಲಿ ಟೈಪ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಉತ್ಕೃಷ್ಟ ಅಂತಕ್ಕಂಥ ಯೂನ ಯೂಸ್ ಮಾಡ್ತೀವಿ, ಬಿಗ್ ಲೆಟರ್ ಯೂನ ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ, ಇದು ದೀರ್ಘ ಸ್ವರ ಆದಾಗ ನಾವು ಬಿಗ್ ಲೆಟರ್ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಮಾಲ್ ಲೆಟರ್ ಯೂನ ಯೂಸ್ ಮಾಡಬೇಕು. ಆ್ಯಂಡ್ ತಾಗೆ ಬಂದು ಸ್ಮಾಲ್ ಲೆಟರ್ T. ಓಕೆ, ಇದಾಯಿತು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಸ್ ಇಲ್ಲಿ ನೋಡಿ, ಇಲ್ಲೇನಿದೆ, ಸೊ ಆ್ಯಕ್ಚುಲಿ ಇಲ್ಲಿ ಉತ್ಕೃಷ್ಟ ಅಂತಕ್ಕಂಥದ್ದು ಬಂದು ತಾಗೆ ಏನು ಬರುತ್ತೆ, ಸ್ಮಾಲ್ ಲೆಟರ್ T ಬರುತ್ತೆ. ಓಕೆ, ಎಲ್ಲದೂ ಸೇಮ್ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಕಾವತ್ತಕ್ಷರ ಕ್ರೂ ಏನಿದೆ, ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಒತ್ತಕ್ಷರ ತೊಗೋಬೇಕಾಗುತ್ತೆ. ಸೊ ಒತ್ತಕ್ಷರ ಬರಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಇದನ್ನು ಬಳಸ್ಕೋಬೇಕಲ್ವಾ. ಸೊ ಇದನ್ನು ಬೆಳೆಸ್ಕೋಬೇಕಂತ ಹೇಳಿ ನಾವು ಸ್ಮಾಲ್ ಲೆಟರ್ Fನ ಯೂಸ್ ಮಾಡ್ಕೊಳ್ಬೇಕು. ಸೊ F ಅಂತಕ್ಕಂಥ ಇವೆರಡಲ್ಲಿದೆ, ಸೊ ಇವೆರಡು ಬರೋದಿಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ F ಆದಮೇಲೆ ಏನು ಬರಬೇಕು, ಇಲ್ಲಿ ಕಾವತ್ತಕ್ಷರ ಬರಬೇಕು. ಸೊ ಕಾವತ್ತಕ್ಷರ ಇವೆರಡಲ್ಲಿ ಬಂತು. ಆ್ಯಂಡ್ ಅದಾದಮೇಲೆ ಮತ್ತೆ ಈ ರೂ ಏನಿದೆ,
ಇರೋ ಕ್ರೂ ಅಂತದಕ್ಕೆ ಏನಿದೆ ಸೊ ಇದಕ್ಕೆ ಮತ್ತೆ ನಾವು ಒತ್ತಕ್ಷರ ಮಾಡ್ಕೋಬೇಕಾಗುತ್ತೆ, ಎಫ್ ತೊಗೊಳ್ಬೇಕಾಗುತ್ತೆ. ಸೊ ಎಫ್ ಇಲ್ಲಿದೆ ನೋಡಿ, ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ಎಫ್ ಆದಮೇಲೆ ಈ ಕ್ರೂಗೆ ಏನಿದೆ, ಸೊ ಈ ಕ್ರೂಗೆ ಏನಿದೆ ಇದು ಬಿಗ್ ಲೆಟರ್ ಆರ್ ತೊಗೊಳ್ಬೇಕಾಗುತ್ತೆ ನಾವು. ಆ್ಯಂಡ್ ನೆಕ್ಸ್ಟ್ ಬಂದು ಶಾಗೆ ಬಂದು ಸ್ಮಾಲ್ ಲೆಟರ್ ಎಕ್ಸು. ಅದಾದಮೇಲೆ ಇದಕ್ಕೆ ಒತ್ತಕ್ಷರ ಇದೆಯಲ್ಲ, ಸೊ ಮತ್ತೆ ಸ್ಮಾಲ್ ಲೆಟರ್ ಎಫ್ ತೊಗೋಬೇಕು. ಆ್ಯಂಡ್ ಟಾಗೆ ಬಂದು ಸ್ಮಾಲ್ ಲೆಟರ್ ಕ್ಯೂ ತೊಗೋಬೇಕು. ಸೊ ಇದು ಪ್ರೋಸೆಸ್ ಆಪ್ಷನ್ 2. ಸೊ ನೋಡಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಯು ಬಂದು ಸ್ಮಾಲ್ ಲೆಟರ್ ಉ, ಆ್ಯಂಡ್ ನೆಕ್ಸ್ಟು ತಾಗೆ ಸ್ಮಾಲ್ ಲೆಟರ್ ಟಿ ಬರುತ್ತೆ. ಆ್ಯಂಡ್ ಕಾ ಒತ್ತಕ್ಷರ ಇದೆಯಲ್ಲ, ಸೊ ಒತ್ತಕ್ಷರ ಬರಬೇಕು ಅಂದರೆ ಸ್ಮಾಲ್ ಲೆಟರ್ ಎಫ್ ತೊಗೊಳ್ಬೇಕು. ಆ್ಯಂಡ್ ಕಾ ಒತ್ತಕ್ಷರಕ್ಕೆ ಸ್ಮಾಲ್ ಲೆಟರ್ ಕೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಥ್ರೂ ಅಂತ ಐತಲ್ಲ, ಸೊ ಇದಕ್ಕೆ ನಾವೇನು ಮಾಡಬೇಕು, ಮತ್ತೆ ಒತ್ತಕ್ಷರ ಎಫ್ ತೊಗೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಆರ್ ತೊಗೊಳ್ಬೇಕಾಗುತ್ತೆ ಈ ಕ್ರೂಗೆ. ಆ್ಯಂಡ್ ಇದಕ್ಕೆ ನಾವು ನೋಡ್ತಾ ಹೋದಾಗ ಶಾಗೆ ಸ್ಮಾಲ್ ಲೆಟರ್ ಎಕ್ಸ್ ಬರುತ್ತೆ. ಆ್ಯಂಡ್ ಇದು ಒತ್ತಕ್ಷರ ಇರೋದನ್ನು ಮತ್ತೆ ಎಫ್ ತೊಗೊಳ್ತೀವಿ. ಆ್ಯಂಡ್ ಟಾಗೆ ಸ್ಮಾಲ್ ಲೆಟರ್ ಕ್ಯೂ ತೊಗೊಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಫೋಲ್ಡರ್ ಡ್ಯಾಶ್ಗಳನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಎ ಫೋಲ್ಡರ್ ಮೇ ಕಂಟೈನ್, ಕಡತಗಳು ಫೋಲ್ಡರ್ಗಳು 1 ಮತ್ತು 2 ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟರೆ ಎಸ್. ಫೋಲ್ಡರ್ ಅಂತಕ್ಕಂಥದ್ದು ಫೈಲ್ಸ್ ಮತ್ತು ಫೋಲ್ಡರ್ಸ್ ಎರಡನ್ನೂ ಸಹ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಬೋತ್ 1 and 2. ನೆಕ್ಸ್ಟು ಕಡಿಮೆ ದೂರಗಳಿಗೆ ಮಾಹಿತಿ ವಿನಿಮಯಕ್ಕೆ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಅಳವಡಿಸಲಾಗುವ ನಿಸ್ತಂತು ತಂತ್ರಜ್ಞಾನ ಯಾವುದು ಅಂತ ಕೇಳಿದರೆ ಎ ವೈರ್ಲೆಸ್. ಸೊ ವೈರ್ಲೆಸ್ ಅಂತ ಹೇಳಿದಾಗ ನಮಗೆ ಇಲ್ಲಿ ಟೆಕ್ನಾಲಜಿ ಬಿಲ್ಡ್ ಇನ್ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಯೂಸ್ಡ್ ಫಾರ್ ಎಕ್ಸ್ಚೇಂಜಿಂಗ್ ಡಾಟಾ ಓವರ್ ಶಾರ್ಟ್ ಡಿಸ್ಟೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ ಮೀನ್ಸ್ ಕಡಿಮೆ ದೂರಗಳಲ್ಲಿ ಮಾಹಿತಿನ ವಿನಿಮಯ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ವೈರ್ಲೆಸ್ ಟೆಕ್ನಾಲಜಿ. ಇಲ್ಲಿ ವೈರ್ ಬರೋದಿಲ್ಲ, ವೈರ್ಲೆಸ್ ಟೆಕ್ನಾಲಜಿ ಅಂತ ಕೇಳಿದರೆ. ಸೊ ನೀವು ನೋಡಿರ್ಬೋದು ಬ್ಲೂಟೂತ್ ಅಂತಕ್ಕಂಥದ್ದು ಆಪ್ಷನ್ 1. ಅಲ್ಲಿ ಬ್ಲೂಟೂತ್ ನಾವು ಆನ್ ಮಾಡಿದ್ರೆ ಮೊಬೈಲಲ್ಲಿ, ಸೊ ಅಲ್ಲಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ವೈಫೈ ಅಂತ ಹೇಳಿದಾಗ ಅದು ಸಹ ಅಷ್ಟೇ, ಅಲ್ಲಿ ವೈಫೈನೂ ಸಹ ನಮಗೆ ವೈರ್ಲೆಸ್ ಆಗುತ್ತೆ, ಬಟ್ ಅದು ತುಂಬ ಜಾಸ್ತಿ ಇರುತ್ತೆ, ಜಾಸ್ತಿ ದೂರ ಅದನ್ನು ತೊಗೊಂಡೋಗ್ಬಹುದು. ಇಟ್ ಮೀನ್ಸ್ ಇಷ್ಟು ಸರೌಂಡಿಂಗ್ಸ್ ಅಂತ ಇರುತ್ತೆ. ಬಟ್ ಬ್ಲೂಟೂತ್ ಅಂತಕ್ಕಂಥದ್ದು ವೈಫೈಗಿಂತ ಕಡಿಮೆ ಇರ್ತದೆ. ಆ್ಯಂಡ್ ಮೋಡೆಮ್ ಆಗಿರ್ಬೋದು. ಯು ಎಸ್ ಬಿ ಅಂತ ಹೇಳಿದಾಗ ಇದು ಬಂದು ಯು ಎಸ್ ಬಿ ಅಂದರೆ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಚಿಪ್ ಪೆನ್ ಡ್ರೈವ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಯು ಎಸ್ ಬಿ ಅಂತ ಹೇಳ್ತೀವಿ. ಸೊ ಚಿಪ್ಪು ಪೆನ್ ಡ್ರೈವಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬಹುದು, ಬಟ್ ಅದನ್ನು ತುಂಬ ಎಲೆಕ್ಟ್ರಾನಿಕ್ ಸಾಧನವಾಗಿ ನಾವು ಇಟ್ ಮೀನ್ಸ್ ಜಾಸ್ತಿ ಯೂಸ್ ಮಾಡೋದಕ್ಕಾಗಲ್ಲ. ಏನಂದರೆ ಅದು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕಾವಾಗ ಕನೆಕ್ಟ್ ಮಾಡ್ಕೊಳ್ಬೋದು, ಬಟ್ ಅದನ್ನು ಮಾಹಿತಿ ವಿನಿಮಯಕ್ಕಾಗಿ ಬಳಸ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಸಾಧನ ಅಂತ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆನ್ಸರ್ ಬಂದು ಬ್ಲೂಟೂತ್. ನೆಕ್ಸ್ಟ್ ಇಂಟರ್ನೆಟ್ ಪ್ರೋಟೋಕಾಲನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಒಪೆರಾ, ಸಫಾರಿ, ಗೋಫರ್, ಫ್ರೀವೇರ್ ಅಂತ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಯಾವುದು ಇದರಲ್ಲಿ ಅಂತ ಕೇಳಿರ್ತಕ್ಕಂಥದ್ದು. ಎಸ್ ನೋಡಿ ಇಲ್ಲಿ ಒಪೆರಾ ಮತ್ತು ಸಫಾರಿ ಏನಿದೆ, ಸೊ ಒಪೆರಾ ಮತ್ತು ಸಫಾರಿ ಇವೆರಡನ್ನ ನಾವೇನಂತ ಹೇಳ್ತೀವಿ, ಇಂಟರ್ನೆಟ್ ಬ್ರೌಸರ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಲ್ಲ, ಇಂಟರ್ನೆಟ್ ಬ್ರೌಸರ್ ಅಂತ ಹೇಳ್ತೀವಿ ಒಪೆರಾ ಮತ್ತು ಸಫಾರಿನ. ಆ್ಯಂಡ್ ಗೋಫಾರ್ ಅಂತಕ್ಕಂಥದ್ದು ಏನಿದೆ, ಸೊ ಇದು ಬಂದು ಇಂಟರ್ನೆಟ್ ಪ್ರೋಟೋಕಾಲ್ ಆಗುತ್ತೆ. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಿರ್ದಿಷ್ಟ ಕ್ರಿಯೆಗಳನ್ನು ನಡೆಸಲು ರೂಪಿಸಲಾಗಿರುವಂಥ ಪ್ರೋಗ್ರಾಮ್ಗಳಿಗೆ ಈ ಹೆಸರಿನಿಂದ ಹೇಳಿದರೆ ಪ್ರೋಗ್ರಾಮ್ ಡಿಸೈನ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ is known as ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಪ್ರೋಗ್ರಾಮ್, ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿರ್ದಿಷ್ಟ ಕ್ರಿಯೆಗಳನ್ನು ನಡೆಸೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪ್ಷನ್ 2 ಏನಿದೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ಬೋದು, ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ಬೋದು, ಮತ್ತು ಯುಟಿಲಿಟಿ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಲಾಸ್ಟ್ ಒಂದು ವೀಡಿಯೋ ನಾವು ನೋಡಿದ್ವಿ, ಹೇಳಿದ್ವಿ. ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ MS ಆಫೀಸ್ ಆಗಿರ್ಬೋದು, PS ಫೋಟೋಶಾಪ್ ಆಗಿರ್ಬೋದು, ಅಥವಾ ಲಾಸ್ಟ್ ಒಂದು ನಾನು ಹೇಳಿದ್ದೆ ಎಲ್ಲನೂ ಇದನ್ನೇ ಕೊಟ್ಟಿದ್ದೆ ನಾನು. ಲಾಸ್ಟ್ ಒಂದು ಇಲ್ಲ ಪ್ರಿಂಟ್ ತೆಗೆದ್ಬಿಟ್ಟು ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದಾಗ MS ಆಫೀಸ್ ಅಂತ ಹೇಳ್ಬೋದು. ಸೊ ಇಟ್ ಮೀನ್ಸ್ ಅದ್ರಲ್ಲಿ ಬರ್ತಕ್ಕಂಥದ್ದು ನಾವೆಲ್ಲ MS ವರ್ಡು, MS ಎಕ್ಸೆಲ್, MS ಪವರ್ ಪಾಯಿಂಟ್ ಆಗಿರ್ಬೋದು. ಸೊ ಇದು ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ಗೆ ಯೂಸ್ ಮಾಡ್ಕೊಳ್ತಾ. ಇಟ್ ಮೀನ್ಸ್ ಒಂದು ನಮಗೇನು ಎಡಿಟ್ ಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯುಟಿಲಿಟಿ ಪ್ರೋಗ್ರಾಮ್ ಅಂತ ಹೇಳಿದರೆ ಇಟ್ ಮೀನ್ಸ್ ಆಕ್ರೋಬ್ಯಾಟಿಕ್ ರೀಡರ್ ಆಗಿರ್ಬೋದು, ಮತ್ತು ವಿನ್ರಾರು ಇದೆಲ್ಲ ಅಂದರೆ ಇಟ್ ಮೀನ್ಸ್ ಇದನ್ನು PDF ಫೈಲ್ಗೋಸ್ಕರ ಅಥವಾ ಯಾವುದೋ ಒಂದು CD DVD ನಕಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಯುಟಿಲಿಟಿ ಪ್ರೋಗ್ರಾಮ್ ಆಗುತ್ತೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಲಾಸ್ಟಲ್ಲಿ ಹೇಳಿದ್ವಿ ಪ್ರೋಗ್ರಾಮ್ ಇಟ್ ಮೀನ್ಸ್ ಕಂಪ್ಯೂಟರ್ ಮತ್ತು ಮಧ್ಯವರ್ತಿಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು, ಸಿಸ್ಟಮ್ ಮತ್ತು ಮಧ್ಯವರ್ತಿಗಳ ಮಧ್ಯೆ ಕೆಲಸವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ನಿರ್ದಿಷ್ಟ ಕ್ರಿಯೆಗಳನ್ನು ಅಂತ ಹೇಳಿದವಾಗ ನಾವೇನು ಮಾಡ್ತೀವಿ, MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್ನ ಯೂಸ್ ಮಾಡ್ಕೊಂಡು ನಮಗೆ ಬೇಕಾದಂಥ ಒಂದು ಕ್ರಿಯೆಗಳನ್ನು ಮಾಡ್ಕೊಳ್ತೀವಿ. ಸೊ ಅದನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಮೀನ್ಸ್ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೋಟೋಶಾಪ್ ಆಗಿರ್ಬೋದು, ಅಥವಾ ಡ್ರಾ ಅಂತ ಹೇಳಿದ್ವಿ ಯಾವುದೋ ಒಂದು ಲಾಸ್ಟಲ್ಲಿ ಕೊರಲ್ ಡ್ರಾ ಅಂತಕ್ಕಂಥ ಒಂದು ಆ್ಯಪು ಸಹ ಬರುತ್ತೆ ಅದಕ್ಕೆ.
ಸೊ ಅದು ಸಹ ಆಗಿರ್ಬೋದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ. ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ ಮೆಮೊರಿಯ ಕನಿಷ್ಠ ಘಟಕಕ್ಕೆ ಈ ಹೆಸರಿದೆ ಅಂತ ಕೊಟ್ಟಿದ್ದಾರೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಈಸ್ ಕಾಲ್ಡ್ ಬೈಟ್, ಬಿಟ್, ಮೆಗಾಬೈಟ್ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದರೆ. ಸೊ ನೋಡಿ ಇಲ್ಲಿ ಆಪ್ಷನ್ ಎ ಒಂದೇನಿದೆ ಬೈಟ್ ಅಂತಕ್ಕಂಥದ್ದು, ಅದಕ್ಕಿಂತ ಚಿಕ್ಕದು ಬಿಟ್ಟು. ಸೊ ಬಿಟ್ ಅಂತ ಹೇಳಿದರೆ 8 ಬಿಟ್ಗೆ 1 ಬೈಟ್ ಅಂತ ಹೇಳ್ತೀವಿ. ಬಟ್ ಇಲ್ಲೇನಂತ ಹೇಳಿದ್ರೆ ಕಂಪ್ಯೂಟರ್ ಮೆಮೊರಿ ಕನಿಷ್ಠ ಘಟಕ ಬಿಟ್ ಅಂತ ನನ್ನ ಒಂದು ಒಪಿನಿಯನ್ನು. ಬಟ್ ಇಲ್ಲಿ ಆನ್ಸರ್ ಬೈಟ್ ಅಂತ ಹೇಳ್ತಿದ್ದಾರೆ. ಬಿಟ್ ಅಂತಕ್ಕಂಥದ್ದು ಬೈಟ್ಗಿಂತ ತುಂಬ ಚಿಕ್ಕವಾದ ಒಂದು ಘಟಕ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಆರ್ 2 ಯಾರಿಗೆ ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಅವ್ರು ಹೇಳಿ. ಬಿಟ್ ಅಂತಕ್ಕಂಥದ್ದು ತುಂಬ ಚಿಕ್ಕದು, ಬೈಟ್ಗಿಂತ ಬಿಟ್ ತುಂಬ ಚಿಕ್ಕದು. ಬಟ್ ಬೈಟ್ ಅಂತಕ್ಕಂಥ ಆನ್ಸರ್ನ ಏನಕ್ಕೆ ಮೆನ್ಷನ್ ಮಾಡು ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಆನ್ಸರು ಬಿಟ್ ಅಂತಕ್ಕಂಥದ್ದು ಆಪ್ಷನ್ 2. ಸೊ ಇಲ್ಲಿ 4 ಬಿಟ್ಗೆ 1 ನಿಬ್ ಅಂತ ಹೇಳ್ತೀವಿ ಆ್ಯಂಡ್ 8 ಬಿಟ್ಗೆ 1 ಬೈಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಮ್ಯಾಕ್ರೋ ಎಂದರೆ ಏನು ಅಂತ ಕೇಳಿದರೆ, ಮ್ಯಾಕ್ರೋ ಮೀನ್ಸ್ ವಾಟ್ ಈಸ್ ಮ್ಯಾಕ್ರೋ? ಮ್ಯಾಕ್ರೋ ಮೀನ್ಸ್ ತುಂಬ ಸಣ್ಣ, ಅತಿ ಸೂಕ್ಷ್ಮ ಅಂತಹ ಅರ್ಥದಲ್ಲಿ ಬರುತ್ತೆ. ಸೊ ಉನ್ನತ ಮಟ್ಟದ ಪ್ರೋಗ್ರಾಮ್ ಭಾಷೆ ಅಂತ ಬರೋದಿಲ್ಲ ಆ್ಯಂಡ್ ಸಣ್ಣ ಮಟ್ಟದ ಪ್ರೋಗ್ರಾಮ್ ಭಾಷೆ ಬರುತ್ತೆ. ಇದು ಬಂದು ಯಾಂತ್ರಿಕ ಭಾಷೆ ಮತ್ತು ಇದರಲ್ಲಿ ಬರ್ತಕ್ಕಂಥದ್ದು ಉನ್ನತ ಮಟ್ಟ ಅಂತ ಹೇಳಿದಾಗ ಇಲ್ಲಿ C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು ಈ ಥರ ಬರುತ್ತೆ. ಆ್ಯಂಡ್ ಸಣ್ಣ ಮಟ್ಟದ ಪ್ರೋಗ್ರಾಮ್ ಭಾಷೆ ಅಂತ ಹೇಳಿದಾಗ ಅದು ಸಹ ಬರೋದಿಲ್ಲ. ಇನ್ನು ಮೇಯ್ನಾಗಿ MS ವರ್ಡ್ನಲ್ಲಿ VBA ಬಳಸಿ ಪುನರಾವರ್ತನೆಗೊಳ್ಳುವ ಕ್ರಿಯೆಗಳನ್ನು ಆಟೋಮೇಟ್ ಮಾಡಲು ಸೃಷ್ಟಿಸುವಂಥ ಒಂದು ಸಣ್ಣ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸ್ಮಾಲ್ ಪ್ರೋಗ್ರಾಮ್ಸ್ ಕ್ರಿಯೇಟೆಡ್ ಇನ್ MS ವರ್ಡ್ ಟು ಆಟೋಮೇಟ್ ರಿಪೀಟಿವ್ ಟಾಸ್ಕ್ಸ್ ಬೈ ಯೂಸಿಂಗ್ VBA ಅಂತಕ್ಕಂಥದ್ದನ್ನ ನಾವು ಮ್ಯಾಕ್ರೋ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರಸ್ತುತ ಪ್ರೋಗ್ರಾಮ್ನಲ್ಲಿ ಫೈಲ್ ಮೆನು ಆಯ್ಕೆಗಳನ್ನು ತೆರೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ ಅಂತ ಹೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಓಪನ್ ಅ ಫೈಲ್ ಮೆನು ಆಪ್ಷನ್ ಇನ್ ಕರೆಂಟ್ ಪ್ರೋಗ್ರಾಮ್ ಅಂತ ಕೇಳಿದರೆ. ಸೊ ಆನ್ಸರ್ ಬಂದು ಸೊ ಎಫ್ ಅಂತಕ್ಕಂಥದ್ದು ಎಲ್ಲದರಲ್ಲೂ ಇದೆ. ಫೈಲ್ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫೈಲ್ಗೆ ಎಫ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಕಂಟ್ರೋಲ, ಆಲ್ಟಾ, ಶಿಫ್ಟಾ ಯಾವುದನ್ನ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ ಸೊ ನಾವು ಆಲ್ಟ್ ಪ್ಲಸ್ ಎಫ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರಾಮ್ ಎಂಬುವವರು 12 ಪುಟಗಳ ಕಥೆಯೊಂದನ್ನು ಸೃಷ್ಟಿಸಿದ್ದಾರೆ. ಆದರೆ ಅದರಲ್ಲಿ ಮೊದಲ 2 ಪುಟಗಳನ್ನು ಮಾತ್ರ ಮುದ್ರಿಸಲು ಬಯಸಿದ್ದರೆ ಅವರು ಯಾವ ಪ್ರಿಂಟರ್ ಕಮಾಂಡನ್ನು ಬಳಸಬೇಕು ಅಂತ ಕೇಳಿದರೆ, ರಾಮ್ ಹ್ಯಾಸ್ ಕ್ರಿಯೇಟೆಡ್ ಅ ಸ್ಟೋರಿ ಆಫ್ 12 pages ಬಟ್ ವಾಂಟ್ಸ್ ಟು ಪ್ರಿಂಟ್ ಓನ್ಲಿ ದ ಫಸ್ಟ್ 2 pages ವಿಚ್ ಪ್ರಿಂಟರ್ ಕಮಾಂಡ್ ಶುಡ್ ಬಿ ಚೂಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರಿಂಟ್ ಆಲ್ ಅಂತ ಕೊಟ್ಟರೆ ಅವನು ಏನು ಸೃಷ್ಟಿ ಮಾಡಿರ್ತಾನೋ 12 ಪುಟ ಅದು ಫುಲ್ ಬಂದುಬಿಡುತ್ತೆ ಪ್ರಿಂಟ್ ಆಲು. ಸೊ ಹಾಗಾಗಿ ಅದು ಬರೋದಿಲ್ಲ. ಪ್ರಿಂಟ್ ಫ್ರಮ್ 1 to 2 ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ 1 ಮತ್ತು 2 ಬೇಕು ಅಂತಂದರೆ 1 to 2 ಅಂತ ಕೊಡ್ಬೋದು, ಅಥವಾ 10 ಬರಬೇಕು ಅಂದರೆ 1 to 10 ಅಂತ ಕೊಡ್ಬೋದು. ಅಥವಾ ನಮಗೆ ಮಧ್ಯೆ ಬೇಕು ಅಂತಾನೆ ನೀವು ಪೇಜ್ನ ಪ್ರಿಂಟ್ ಅಂತ ಕೊಟ್ಬಿಟ್ಟು ಅಲ್ಲಿ ನಾವು ಪೇಜ್ನ ಲೆಕ್ಕ ಹಾಕೊಂಡು ಕೊಡಬೇಕಾಗುತ್ತೆ. 1, 3, 5 ನಮ್ಗೆ ಯಾವ್ದು ಬೇಕೋ ಆ ಪೇಜ್ನ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ ಪೇಜ್ ನಮಗೆ ಪ್ರಿಂಟ್ ಬರುತ್ತೆ. ಇಲ್ಲ ಎಲ್ಲ ಬೇಕಂತ ಹೇಳಿದಾಗ ಪ್ರಿಂಟ್ ಆಲ್ ಅಂತ ಕೊಟ್ಟರೆ ಎಲ್ಲ ಪೇಜ್ ನಮಗೆ ಪ್ರಿಂಟ್ ಬರುತ್ತೆ. ಸೊ ನೆಕ್ಸ್ಟ್, ಒಂದೇ ವರ್ಕ್ಬುಕ್ ಇನ್ನೊಂದು ವರ್ಕ್ಶೀಟ್ಗೆ ಆಯ್ಕೆ ಮಾಡಿಕೊಂಡ ಮಾಹಿತಿಯನ್ನು ಡ್ರ್ಯಾಗ್ ಮಾಡಲು ಕೀಯನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದೇ ವರ್ಕ್ಬುಕ್ ಇನ್ನೊಂದು ವರ್ಕ್ಶೀಟ್ಗೆ ಆಯ್ಕೆ ಮಾಡೋದಕ್ಕೋಸ್ಕರ ಡ್ಯಾಶ್ ಕೀ ಈಸ್ ಯೂಸ್ ಟು ಡ್ರ್ಯಾಗ್ ಸೆಲೆಕ್ಟೆಡ್ ಡಾಟಾ ಟು ಅನದರ್ ವರ್ಕ್ಶೀಟ್ ಟು ಸೇಮ್ ವರ್ಕ್ಬುಕ್. ಅದು ಒಂದೇ ವರ್ಕ್ಬುಕ್ಕಲ್ಲಿ ವರ್ಕ್ಶೀಟ್ನ ಇನ್ನೊಂದಕ್ಕೆ ಶಿಫ್ಟ್ ಮಾಡೋದಕ್ಕೆ, ಇಟ್ ಮೀನ್ಸ್ ಡ್ರ್ಯಾಗ್ ಮಾಡೋದಕ್ಕೆ ಅಥವಾ ಇನ್ನೊಂದಕ್ಕೆ ಶಿಫ್ಟ್ ಅಥವಾ ಬೇರೆದಕ್ಕೆ ಕಳಿಸೋದಕ್ಕೋಸ್ಕರ ಯಾವುದನ್ನ ಯೂಸ್ ಮಾಡ್ತೀವಿ ಶಾರ್ಟ್ಕಟ್ ಕೀನ ಅಂತ ಕೇಳಿದರೆ, ಆಲ್ಟ್, ಕಂಟ್ರೋಲ್, ಶಿಫ್ಟ್ ಅಂತ ಕೇಳಿದರೆ ಎಸ್ ಆನ್ಸರ್ ಬಂದು ಆಪ್ಷನ್ 2 ಕಂಟ್ರೋಲ್. ಆ್ಯಂಡ್ ನೆಕ್ಸ್ಟು, ಪವರ್ ಪಾಯಿಂಟ್ನ ಯಾವ ವ್ಯೂ ಪ್ರತಿಯೊಂದು ಸ್ಲೈಡನ್ನು ಥಂಬ್ನೈಲ್ ಆಗಿ ತೋರಿಸುತ್ತದೆ ಮತ್ತು ಸ್ಲೈಡ್ಗಳ ಮರುಜೋಡಣೆಗೆ ಸಹಾಯಕವಾಗುತ್ತೆ ಅಂತ ಕೊಟ್ಟಿದ್ದಾರೆ. ವಿಚ್ ಪವರ್ ಪಾಯಿಂಟ್ ವ್ಯೂ ಡಿಸ್ಪ್ಲೇ ಈಚ್ ಸ್ಲೈಡ್ ಆಫ್ ದ ಪ್ರೆಸೆಂಟೇಷನ್ ಹ್ಯಾಸ್ ಎ ಥಂಬ್ನೈಲ್ ಆ್ಯಂಡ್ ಇಸ್ ಯೂಸ್ಫುಲ್ ಫಾರ್ ರೀಅರೇಂಜಿಂಗ್ ಸ್ಲೈಡ್ಸ್ ಅಂತ ಹೇಳಿದರೆ, ಸ್ಲೈಡ್ ಶಾರ್ಟರ್, ಸ್ಲೈಡ್ ಶೋ, ಸ್ಲೈಡ್ ಮಾಸ್ಟರ್, ಸ್ಲೈಡ್ ಡಿಸೈನ್. ಎಸ್ ಆನ್ಸರ್ ಬಂದು ಆಪ್ಷನ್ ಎ ಸ್ಲೈಡ್ ಶಾರ್ಟರ್ ಅಂತಕ್ಕಂಥದ್ದು ಆಪ್ಷನ್ 1. ನೆಕ್ಸ್ಟು, ಕ್ಲಿಪ್ ಆರ್ಟ್ ಎನ್ನುವ ಒಂದು ಲಕ್ಷಣವು ಇದಕ್ಕೆ ಪೂರಕ ಅಂತ ಹೇಳಿದರೆ, ಕ್ಲಿಪ್ ಆರ್ಟ್ ಇಸ್ ಅ ಫೀಚರ್ ದಟ್ ಅಂದರೆ ಕ್ಲಿಪ್ ಆರ್ಟ್ನ ಒಂದು ಲಕ್ಷಣ ಯಾವುದು ಅಂತ ಕೇಳಿದರೆ, ನಿಮ್ಮ ಪ್ರಾತ್ಯಕ್ಷಿಕೆಯನ್ನು ವರ್ಡ್ ಆರ್ಟ್ ಆಬ್ಜೆಕ್ಟ್ಗಳಲ್ಲಿ ತಪ್ಪು ಸ್ಪೆಲ್ಲಿಂಗ್ಗಳಿಗಾಗಿ ಸ್ಕ್ಯಾನ್ ಮಾಡುತ್ತದೆ. ನಿಮ್ಮ ಪ್ರಾತ್ಯಕ್ಷಿಕೆ ಸ್ಲೈಡ್ಗಳಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸಲು ಪ್ರತಿಯೊಂದು ಸ್ಲೈಡ್ನಲ್ಲಿ ತಪ್ಪು ಸ್ಪೆಲ್ಲಿಂಗ್ಗಳನ್ನು ಪತ್ತೆ ಮಾಡಲು ಸ್ಕ್ಯಾನ್ ಮಾಡುತ್ತದೆ. ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕ್ಲಿಪ್ ಆರ್ಟ್ ಅಂತಕ್ಕಂಥದ್ದು ಏನಿದೆ, scans your presentations for incorrect spelling in word art, is used to place clip art in your presentation in slide, scans your presentation for incorrect spelling of word on each slide ಅಂತ ಕೊಟ್ಟಿದ್ದಾರೆ. ಸೊ ಇದು ವರ್ಡ್ಗೆ ಸಂಬಂಧಪಟ್ಟದಲ್ಲ. ಕ್ಲಿಪ್ ಆರ್ಟ್ ಮೀನ್ಸ್ ಇದು ಒಂದು ಕಲೆ ಅಥವಾ ಚಿತ್ರ, ಇಮೇಜ್ ಅಂತ ಹೇಳ್ಬೋದಲ್ವಾ. ಸೊ ಹಾಗಾಗಿ
ಇದು ಬಂದು ಈಸ್ ಯೂಸ್ ಟು ಪ್ಲೇಸ್ ಕ್ಲಿಪ್ ಆರ್ಟ್ ಇನ್ ಯುವರ್ ಪ್ರೆಸೆಂಟೇಷನ್ ಇನ್ ಸ್ಲೈಡ್. ನಿಮ್ಮ ಪ್ರಾತ್ಯಕ್ಷಿಕೆಯ ಸ್ಲೈಡ್ಗಳಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಕ್ಲಿಪ್ ಆರ್ಟ್ ಅಂದರೆ ಇಮೇಜ್ಗಳನ್ನು ಸೇರಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರಮಾಣಿತ ಪ್ಲೇಸ್ ಹೋಲ್ಡರ್ಗಳನ್ನು ಬಳಸದೆ ಸ್ಲೈಡ್ಗೆ ಟೆಕ್ಸ್ಟ್ ಸೇರಿಸಲು ಈ ಕೆಳಗಿನ ಯಾವ ಟೂಲ್ ಸಹಾಯಕ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ಸ್ ಎನೇಬಲ್ಸ್ ಯು ಟು ಆಡ್ ಟೆಕ್ಸ್ಟ್ ಟು ಎ ಸ್ಲೈಡ್ ವಿತೌಟ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್? ಟೆಕ್ಸ್ಟ್ ಟೂಲ್ ಬಾಕ್ಸ್, ಲೈನ್ ಟೂಲ್, ಡ್ರಾಯಿಂಗ್ ಟೂಲ್, ಆಟೋ ಶೇಪ್ಸ್ ಟೂಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಪ್ರಾಮಾಣಿತ ಪ್ಲೇಸ್ ಹೋಲ್ಡರ್ಗಳನ್ನು ಬಳಸದೆ ಅಂದರೆ ಪ್ಲೇಸ್ ಹೋಲ್ಡರ್ಗಳನ್ನ ಯೂಸ್ ಮಾಡ್ಕೊಳ್ದೇನೆ ಸ್ಲೈಡ್ಗೆ ಟೆಕ್ಸ್ಟ್ಗಳನ್ನು ಸೇರಿಸೋದಕ್ಕೋಸ್ಕರ ಯಾವ ಒಂದು ಟೂಲ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಆನ್ಸರು ಆಪ್ಷನ್ 1 ಏನಿದೆ, ಟೆಕ್ಸ್ಟ್ ಟೂಲ್ ಬಾಕ್ಸ್ ಅಂತಕ್ಕಂಥದ್ದು ಆಪ್ಷನ್ 1. ಸೊ ಇದು ಲಾಸ್ಟ್ ಒಂದು ಇದರಲ್ಲಿ ಕೇಳಿದರು, ಆಲ್ರೆಡಿ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ವೆಬ್ ವಿಳಾಸ ಬಳಸಿ ಅಂತರ್ಜಾಲದಲ್ಲಿ ಡಾಕ್ಯುಮೆಂಟ್ ಹುಡುಕಲು ಸರ್ಚ್ ಎಂಜಿನ್ಗಳು ಬಳಸುವ ಪ್ರೋಗ್ರಾಮ್ನ ಹೆಸರು ಏನು ಅಂತ ಕೇಳಿದರೆ, ಪ್ರೋಗ್ರಾಮ್ ದಟ್ ಈಸ್ ಯೂಸ್ಡ್ ಬೈ ಸರ್ಚ್ ಎಂಜಿನ್ಸ್ ಟು ಸರ್ಚ್ ದ ಇಂಟರ್ನೆಟ್ ಫಾರ್ ಡಾಕ್ಯುಮೆಂಟ್ ಯೂಸಿಂಗ್ ದ ವೆಬ್ ಅಡ್ರೆಸ್ ಈಸ್ ಕಾಲ್ಡ್ ಗೂಗಲ್, ಸ್ಪೈಡರ್, MSN, ಬಿಂಗ್ ಅಂತ ಕೊಟ್ಟಿದ್ದಾರೆ. ಎಸ್. ಸೊ ನೋಡಿ, ಇಲ್ಲಿ ಏನು ಕೇಳಿರೋದು, ವೆಬ್ ವಿಳಾಸವನ್ನು ಯೂಸ್ ಮಾಡಿಕೊಂಡು ಅಂತರ್ಜಾಲದಲ್ಲಿ ಡಾಕ್ಯುಮೆಂಟನ್ನು ಹುಡುಕ್ತಕ್ಕಂಥದ್ದು ಏನಂತ ಕರೀತಾರೆ ಅಂತ ಹೇಳಿರೋದು. ಸೊ ಆನ್ಸರ್ ಬಂದು ಆಪ್ಷನ್ 2, ಸ್ಪೈಡರ್. ಸೊ ಆ್ಯಂಡ್ ನೆಕ್ಸ್ಟ್, ಅಂತರ್ಜಾಲ ಅಥವಾ ಬಹಿರ್ಜಾಲಕ್ಕೆ ಸಂಪರ್ಕ ಹೊಂದಿರುವ ಪ್ರತಿಯೊಂದು ಕಂಪ್ಯೂಟರ್ ಒಂದು ನಿರ್ದಿಷ್ಟವಾದ ಡ್ಯಾಶನ್ನು ಹೊಂದಿರಬೇಕು. ಎವ್ರಿ ಕಂಪ್ಯೂಟರ್ ಕನೆಕ್ಟೆಡ್ ಟು ಆನ್ ಇಂಟರ್ನೆಟ್ ಆರ್ ಎಕ್ಸ್ಟರ್ನೆಟ್ ಮಸ್ಟ್ ಹ್ಯಾವ್ ಎ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಪ್ರಾಕ್ಸಿ ಸರ್ವರ್, ಫೈರ್ವಾಲ್, IP ವಿಳಾಸ, ಡೊಮೈನ್ ಹೆಸರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ IP ವಿಳಾಸ, ಆಪ್ಷನ್ 3. ಆ್ಯಂಡ್ ಲಾಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ನೆಟ್ವರ್ಕ್ಗಳಲ್ಲಿ ಎಲ್ಲ ಕಂಪ್ಯೂಟರ್ಗಳು ಒಂದು ಹಬ್ನೊಂದಿಗೆ ಸಂಪರ್ಕವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಈ ಥರ ರಿಂಗ್ ಶೇಪಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಥರ ಕಂಪ್ಯೂಟರ್ಗಳನ್ನ ಜೋಡಣೆಯನ್ನು ಮಾಡಿರ್ತಾರೆ. ಆ್ಯಂಡ್ ಟ್ರೀ ಅಂತ ಹೇಳಿದಾಗ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಬಸ್ ಜಾಲ ಅಂತ ಅಥವಾ ಸ್ಟಾರ್ ಜಾಲ ಅಂತ ಹೇಳಿದಾಗ, ಸ್ಟಾರ್ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಒಂದು ಹಬ್ ಬರುತ್ತೆ. ಸೊ ಹಬ್ಗೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನ ಈ ಥರ ಜೋಡಣೆಯನ್ನು ಮಾಡಿರ್ತಾರೆ. ಸೊ ಈ ಒಂದು ಹಬ್ನಿಂದ ಎಲ್ಲದಕ್ಕೂ ಪಾಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಈ ಥರ ಇಲ್ಲಿ ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರೆ. ಸೊ ಇದನ್ನು ನಾವು ಹಬ್ನೊಡನೆ ಸಂಪರ್ಕ ಹೊಂದಿರತಕ್ಕಂಥದ್ದು ಸ್ಟಾರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಸ್ ಅಂತ ಹೇಳಿದಾಗ, ಇಲ್ಲಿ ಬಸ್ ಜಾಲ ಅಂತ ಹೇಳಿದಾಗ ಈ ಥರ ಒಂದು ವೈರ್ ಹೋಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಂಪ್ಯೂಟರ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಹಬ್ ಅಂತ ಹೇಳಿದಾಗ ಸ್ಟಾರ್ ಅಂತಕ್ಕಂಥದ್ದು ಒಂದು ಹಬ್ನ ಯೂಸ್ ಮಾಡಿಕೊಂಡು ಹಲವಾರು ಕಂಪ್ಯೂಟರ್ಗಳನ್ನ ಅದಕ್ಕೆ ಸೆಟ್ ಮಾಡಿರ್ತಾರೆ. ಇನ್ನು ಬಸ್ ಅಂತ ಹೇಳಿದಾಗ ಈ ಥರ ಒಂದು ವೈರ್ ಹೋಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನಲ್ಲೂ ಸಹ ಸೆಟ್ ಮಾಡ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಪ್ರೋಟೋಕಾಲ್ ಅಂತ ಹೇಳಿದಾಗಲೇ ಅಲ್ಲೇನಂತ ಹೇಳಿದ್ರೆ, ಒಂದು ಇದಿರುತ್ತೆ, ಒಂದು ವೈರ್ ಇರ್ಬೋದು ಅಥವಾ ಒಂದು ಹಬ್ ಇರ್ಬೋದು ಅಥವಾ ಹಲವಾರು ಕಂಪ್ಯೂಟರ್ಗಳಲ್ಲಿ ಸಂಗ್ರಹಣೆ ಇರುತ್ತೆ. ಎಲ್ಲೇ ಹೋದರೂ ಅಷ್ಟೇ ಪ್ರೋಟೋಕಾಲ್ ಅಂತ ಹೇಳಿದಾಗ ಬಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಮತ್ತು ಹೈಬ್ರಿಡ್ ಅಂತ ಬರುತ್ತೆ ಅದಾಗಿರ್ಬೋದು. ಸೊ ಅಲ್ಲೆಲ್ಲ ತುಂಬ ಕಂಪ್ಯೂಟರ್ಗಳು ಬರುತ್ತೆ, ಬಟ್ ಅದರ ಒಂದು ಜೋಡಣೆಯನ್ನು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಸೊ ರಿಂಗ್ ಹೇಳಿದಾಗ ರಿಂಗ್ ಟೈಪಲ್ಲಿ ಇರುತ್ತೆ. ಸ್ಟಾರ್ ಅಂತ ಹೇಳಿದಾಗ ಈ ಒಂದು ಮಧ್ಯೆ ಹಬ್ ಬರುತ್ತೆ, ಸುತ್ತಮುತ್ತ ಈ ಥರ ಇರುತ್ತೆ. ಆ್ಯಂಡ್ ಬಸ್ ಅಂತ ಹೇಳಿದಾಗ ಒಂದು ಲೈನ್ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರೆ. ಸೊ ಅದನ್ನು ನಾವು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಈ ಲೈನ್ಸನ್ನು ನೋಡ್ತಾ ಹೋದಾಗ ಹಬ್ನೊಂದಿಗೆ ಸಂಪರ್ಕ ಅಂತ ಹೇಳಿದಾಗ ಆಪ್ಷನ್ 3, ಸ್ಟಾರ್ ಅಂತಕ್ಕಂಥದ್ದು. ಸೊ ಸ್ಟಾರ್ ಅಂತ ಹೇಳಿದ್ರೆ ಮಧ್ಯೆ ಒಂದು ಹಬ್ನ ಇಟ್ಟಿರ್ತಾರೆ, ಅದಕ್ಕೆ ಹಲವಾರು ಕಂಪ್ಯೂಟರ್ಗಳನ್ನ ಜೋಡಣೆ ಕನೆಕ್ಟನ್ನು ಕೊಟ್ಟಿರ್ತಾರೆ. ಸೊ ಇದು ಒಂದು ಸ್ಟಾರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.